ಓಂ ಶ್ರೀ ಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ವಿಡಿಯೋ, ರಾಯರು ನಿಮ್ಮ ಕನಸಿನಲ್ಲಿ ಕೂಡ ಬರಬೇಕಾ? ನಿಮ್ಮ ಕನಸಿನಲ್ಲಿ ರಾಯರು ಬರಬೇಕು ಅಂತಂದರೆ ನೀವು ಏನು ಮಾಡಬೇಕು? ಯಾತಕ್ಕೋಸ್ಕರ ನಿಮ್ಮ ಕನಸಿನಲ್ಲಿ ರಾಯರು ಬರಬೇಕು? ನೋಡಿ, ಒಂದು ಬಾರಿ ನೀವೇನಾದರೂ ರಾಯರನ್ನು ನಿಮ್ಮ ಕನಸಿನಲ್ಲಿ ಕಂಡ್ರಿ ಅಂತಂದರೆ ಮುಂದೆ ಅಲ್ಲಿಂದ ನಡೆಯುವಂತಹದ್ದು ಎಲ್ಲವೂ ಕೂಡ ಪವಾಡ. ಆದರೆ ಆದಷ್ಟು ಗುರುವಾರ ನೀವು ಕನಸಿನಲ್ಲಿ ರಾಯರನ್ನ ಕಂಡಿರಬೇಕು. ಅಂದರೆ ಬುಧವಾರ ರಾತ್ರಿ ಇಲ್ಲ ಗುರುವಾರ ರಾತ್ರಿ, ಎರಡೂ ದಿವಸಗಳು ಬಂದರು ಅಂತಂದರೆ ಅತ್ಯಂತ ಶುಭ. ಬೇರೆ ದಿವಸಗಳಲ್ಲಿ ಅಷ್ಟಾಗಿ ರಾಯರು ನಿಮ್ಮ ಕನಸಿನಲ್ಲಿ ಬರೋದಿಲ್ಲ. ರಾಯರ ವಾರವಾದಂತಹ ಗುರುವಾರದ ದಿವಸನೇ ನಿಮಗೆ ರಾಯರು ಸ್ವಪ್ನದಲ್ಲಿ ಬರುವಂತಹದ್ದು. ನನ್ನ ಅನುಭವ ಈ ವಿಚಾರದಲ್ಲಿ ಹೇಳುವಂತಹದ್ದಾದರೆ, ರಾಯರನ್ನು ನಂಬಲಿಕ್ಕೆ ಪ್ರಾರಂಭ ಮಾಡಿ ಒಂದಷ್ಟು ದಿವಸಗಳಲ್ಲೇ ಒಂದು ಗುರುವಾರ ರಾತ್ರಿ ನನ್ನ ಸ್ವಪ್ನದಲ್ಲಿ ಬರ್ತಾರೆ. ಅಂದರೆ ಸುಮಾರಷ್ಟು ಹಿಂದಿನ ವರ್ಷದ ಮಾತು ಇದು. ಆಗಿನ್ನೂ ರಾಯರನ್ನು ನಂಬಲಿಕ್ಕೆ ಪ್ರಾರಂಭ ಮಾಡಿದಂತಹ ಹೊಸದು ಗುರುವಾರ ಬೆಳಗ್ಗಿನ ಜಾವ ಕನಸಿನಲ್ಲಿ ಹಿಂಬದಿಯಿಂದ ರಾಯರು ಕಾವಿ ಬಟ್ಟೆ ಹಾಕ್ಕೊಂಡು, ತಲೆ ಮೇಲೂ ಕೂಡ ಒಂದು ಕಾವಿಯ ಬಟ್ಟೆ ಇರುತ್ತೆ, ನಿಧಾನವಾಗಿ ನನ್ನ ಕಡೆ ತಿರುಗ್ತಾರೆ. ಅವರ ಮುಖ ದರ್ಶನವೂ ಕೂಡ ಆಗುತ್ತೆ. ಹಾಗಿನ್ನೂ ರಾಯರನ್ನು ನಂಬದಂತಹ ಹೊಸದು, ಈ ರೀತಿ ಎಲ್ಲ ರಾಯರನ್ನ ಕನಸಿನಲ್ಲಿ ಕಂಡ್ರೆ ಏನು, ಅಥವಾ ಅವರೇ ಬಂದಿದ್ದಾರಾ, ಯಾವುದೊಂದರ ಸ್ಪಷ್ಟತೆಯೂ ಇಲ್ಲ. ಅಲ್ಲಿಂದ ನನ್ನ ಜೀವನದಲ್ಲೂ ಕೂಡ ಹಲವಾರು ಪವಾಡಗಳು ನಡೆದು ಇವತ್ತು ರಾಯರು ಅಂತಂದರೆ ನಮ್ಮ ಉಸಿರು ಅನ್ನೋ ಮಟ್ಟಕ್ಕೆ ನಮ್ಮ ಕುಟುಂಬದಲ್ಲಿ ಆಗಿ ಹೋಗಿದೆ. ಮುಂದೆ ಇದ್ರ ಬಗ್ಗೆ ಮಾತಾಡ್ತೀನಿ. ಅಂತಹ ರಾಯರು ನಿಮ್ಮ ಕನಸಿನಲ್ಲೂ ಕೂಡ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಅನ್ನುವಂತಹದ್ದನ್ನು ನನ್ನನ್ನು ಕೇಳುವಂತಹದ್ದಾದರೆ, ರಾಯರನ್ನು ನೋಡಿ ಮೊದಲು ನೀವು ಮನಸ್ಸಾರೆ ನಂಬಿ. ಅಂದರೆ ಒಂದು ತಾಯಿನ ಮಗು ಹೇಗೆ ನಂಬುತ್ತೆ ಆ ರೀತಿ ರಾಯರನ್ನು ನೀವು ಮನಸ್ಫೂರ್ತಿಯಾಗಿ ನಂಬಬೇಕು. ಅಲ್ಲಿಂದ ನೀವು ಅರ್ಧ ರಾಯರ ವಿಚಾರದಲ್ಲಿ ಗೆದ್ದಂತೆ. ಆ ರೀತಿಯಾಗಿ ನಂಬಿದ್ರೆ ರಾಯರ ಉಳುಮೆಯನ್ನು ಕೂಡ ನೀವು ಸಂಪಾದನೆ ಮಾಡಿದ ಹಾಗೆ. ಇದಿಷ್ಟಕ್ಕೆ ನಮ್ಮ ಜವಾಬ್ದಾರಿ ಮುಗಿದು ಹೋಗಲ್ಲ. ಇನ್ನೂ ಕೂಡ ನಾವು ರಾಯರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಮೊದಲು ನೀವು ಗುರುವಾರದ ಪೂಜೆಗಳನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡುವಂತಹದ್ದನ್ನು ಕಲಿಬೇಕು. ರಾಯರ ಪೂಜೆ ಅಂದರೆ ಕೇವಲ ತುಂಬ ಹೂ ಹಾಕಿ ತುಂಬ ದೀಪಗಳನ್ನು ಹಚ್ಚೋದನ್ನೇ ರಾಯರ ಪೂಜೆ ಅಂತ ಹೇಳಿ ಭಾವಿಸಬಾರ್ದು. ನನ್ನ ಈ ಚಾನಲ್ನಲ್ಲೇ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಗುರುವಾರದ ಪೂಜೆ ಹೇಗೆ ಮಾಡಬೇಕು ಅನ್ನುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ರೀತಿ ರಾಯರ ಪೂಜೆ ಮಾಡಿ ಒಂದಷ್ಟು ಗುರುವಾರಗಳಲ್ಲೇ ಖಂಡಿತವಾಗಿ ನಿಮಗೆ ರಾಯರಿಂದ ಒಂದು ಸ್ವಪ್ನ ದರ್ಶನ ಆಗುವಂತಹದ್ದು. ಇಲ್ಲ ನೀವು ಇತ್ತೀಚಿನವರೆಗೂ ಹೂ ಪ್ರಸಾದನೇ ನೋಡಿಲ್ಲ ನಮ್ಮ ಮನೆಯಲ್ಲಿ ಅಂದರೂ ಕೂಡ ನಾನು ಹೇಳಿಕೊಟ್ಟ ಹಾಗೆ ನೀವು ಗುರುವಾರದ ಪೂಜೆ ಮಾಡಿದ್ರೆ ಹೂ ಪ್ರಸಾದವನ್ನು ನೋಡ್ತೀರಾ, ಜೊತೆಯಲ್ಲಿ ರಾಯರ ಅನುಗ್ರಹವನ್ನು ಕೂಡ ನೀವು ಪಡ್ಕೋತೀರ. ಅದರ ಜೊತೆಯಲ್ಲಿ ನೋಡಿ, ತುಂಬ ಕಷ್ಟ ಇದ್ದರೆ ಅಥವಾ ರಾಯರು ನಿಮ್ಮ ಕನಸಿನಲ್ಲಿ ಬರಬೇಕು ಅನ್ನುವಂತಹ ಆಸೆ ಇದ್ದರೆ ನೀವು ಈ ಗುರುವಾರದ ಒಂದು ಪೂಜೆ ಮಾಡ್ತಿರಲ್ವ, ಆವತ್ತಿನ ದಿವಸ ನೀವು ಏನು ಮಾಡಬೇಕಪ್ಪ ಅಂತಂದರೆ ರಾಯರಿಗೆ ಒಂದು ಮುಡುಪನ್ನು ಕಟ್ಟಿ. ಯಾವ ರೀತಿ ಕಟ್ಟುವಂತಹದ್ದು ಅಂದರೆ, ಒಂದು ಅರಿಶಿಣದ ಬಟ್ಟೆಯಲ್ಲಿ 11 ರೂಪಾಯಿಯನ್ನು ಇಡಿ. ಅದರೊಳಗಡೆ ರಾಯರಿಗೆ ನೋಡಿ, ಯಾವಾಗಲೇ ಮುಡುಪು ಕಟ್ಟುವಾಗ ಹೂವು, ತುಳಸಿ ಅಂದರೆ ಕೊಳೆಯುವಂತಹ ವಸ್ತುಗಳನ್ನ ಏನೂ ಹಾಕಬಾರ್ದು. ಅರಿಶಿನ ಕುಂಕುಮ ಹಾಕಿಬಿಟ್ಟು ಮಂತ್ರಾಲಯದ್ದೋ ಇಲ್ಲ ರಾಯರದ ಮಠದ್ದೋ ಯಾವುದಾದ್ರೂ ಒಂದು 4 ಕಾಳು ಅಕ್ಷತೆಯನ್ನು ಹಾಕಿ 11 ರೂಪಾಯಿ, ಯಾವ ನಾಣ್ಯ ಆದರೂ ಪರವಾಗಿಲ್ಲ, 5 ರೂಪಾಯಿದು 2, 1 ರೂಪಾಯಿದು 1, ಇಲ್ಲ 1 ರೂಪಾಯಿದು 11, ಈ ರೀತಿ ಕಾಯಿನ್ಸನ್ನು ಹಾಕಿಬಿಟ್ಟು ಕಟ್ಟುವಾಗ ಏನಂತ ಕೇಳ್ಕೋಬೇಕು, ಇಲ್ಲಿವರೆಗೂ ನೀವು ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತಂದರೆ ದಯಮಾಡಿ ನನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಿ, ನಿಮ್ಮ ಅನುಗ್ರಹ ನನಗೆ ಆಗಲಿ ಅಂತ ಹೇಳಿ. ಮಂತ್ರಾಲಯಕ್ಕೆ ಹೋಗೋದು ಅಂತಂದರೆ ಸುಮ್ಮನೆ ಅಲ್ಲ, ಅವರ ಅನುಗ್ರಹ ಇಲ್ಲದೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಮಂತ್ರಾಲಯಕ್ಕೆ ನೀವು ಹೋಗಬೇಕು ಅಂತಂದರೆ, ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮ ಎಷ್ಟೋ ಗ್ರಹಚಾರಗಳು ನಿಮ್ಮ ತಲೆ ಮೇಲಿಂದ ಹೊರಟೋಗಿ ಒಳ್ಳೇದು ಕಾಣಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಆ ರೀತಿ ಕೇಳಿಕೊಂಡು ಒಂದು ಮುಡುಪನ್ನು ಕಟ್ಟಿ ಗುರುವಾರದ ದಿವಸ ಕಟ್ಟಿಬಿಟ್ಟು ರಾಯರ ಬಲಭಾಗಕ್ಕೆ, ಅಂದರೆ ಫೋಟೋ ಅಥವಾ ವಿಗ್ರಹದ ಬಲಭಾಗಕ್ಕೆ ಇದನ್ನು ಇಟ್ಬಿಡಿ. ಅಲ್ಲಿಂದ ನಿಮಗೆ ಏನು ತೊಂದರೆಗಳು, ತುಂಬ ಜನ ಹೇಳ್ತೀರಾ ವರ್ಷಾನುಗಟ್ಲೆಯಿಂದ ನಾವು ಹೋಗಬೇಕು ಅನ್ಕೋತೀವಿ, ಆಗೋದಿಲ್ಲ ಅಂಥೇಳಿ. ಈ ರೀತಿ ಒಂದು ಮುಡುಪನ್ನು ಕಟ್ಟಿ ರಾಯರು ಖಂಡಿತ ಕರೆಸ್ಕೋತಾರೆ. ರಾಯರ ಸರಿಯಾದಂತಹ ಪೂಜೆಯ ವಿಧಾನ ಕಲೀರಿ, ಸ್ವಪ್ನ ದರ್ಶನ ರಾಯರಿಂದ ಆಗತ್ತೆ. ಇನ್ನು ಕೇವಲ ರಾಯರು ಸಾಕ್ಷಾತ್ ನಿಮ್ಮ ಕನಸಿನಲ್ಲಿ ಬರ್ತಾರೆ ಅಂತಂದರೆ, ಅವರು ಸಾಕ್ಷಾತ್ ಏನು ರಾಯರ ರೂಪ ಇರುತ್ತಲ್ವ ಅದೇ ರೀತಿ ಬಂದರೆ ಮಾತ್ರ ಗುರುಗಳು ನಿಮ್ಮ ಕನಸಿನಲ್ಲಿ ಬಂದಿರ್ತಾರೆ ಅಂತ ಅಲ್ಲ. ಅದರ ಜೊತೆಯಲ್ಲಿ ನನಗೆ ಏನೇನು ಹೇಳ್ತೀನಿ ನೋಡಿ, ಅದು ಯಾವುದು ಬಂದರೂ ಕೂಡ ನೀವು ರಾಯರನ್ನೇ
ನೋಡಿರ್ತೀರ ಈಗಾಗಲೇ, ಅಥವಾ ರಾಯರನ್ನ ನೋಡ್ತೀರ ಕನಸಿನಲ್ಲಿ ಅಂತಂದು. ರಾಯರ ಮಂತ್ರಾಕ್ಷತೆ ಅಂದರೆ ಕೆಂಪು ಬಣ್ಣದ ಅಕ್ಷತೆ ಇರುತ್ತಲ್ವ, ಆ ರೀತಿಯ ರಾಯರ ಮಂತ್ರಾಕ್ಷತೆ ಅಥವಾ ಮಂತ್ರಾಲಯದ್ದು ಏನು ಹೊರಗಡೆ ಪ್ರಾಂಗಣ ಇರುತ್ತಲ್ವ, ಆ ಮಂತ್ರಾಲಯನ ನೀವು ಕನಸಿನಲ್ಲಿ ನೋಡಿದ್ರೂ ಕೂಡ ರಾಯರ ಅನುಗ್ರಹ. ಅಥವಾ ರಾಯರ ಬೃಂದಾವನ, ನೀವು ಹೋಗೋ ರಾಯರದು ಮಠದ ಬೃಂದಾವನ ಇರಬಹುದು ಅಥವಾ ಮಂತ್ರಾಲಯದ ರಾಯರ ಬೃಂದಾವನ ಇರಬಹುದು, ಅದು ಕೂಡ ಕನಸಿನಲ್ಲಿ ಬಂದರೆ ರಾಯರೇ ಬಂದಿದ್ದಾರೆ ಅಂತ. ಅದರ ಜೊತೆಯಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರು, ಮಂತ್ರಾಲಯದ ಈಗಿನ ಗುರುಗಳಿದಾರಲ್ವ, ಅವರು ನಿಮ್ಮ ಕನಸಿನಲ್ಲಿ ಬಂದರೂ ಕೂಡ ಸಾಕ್ಷಾತ್ ಗುರುರಾಯರು ಬಂದಿರ್ತಾರೆ ಅಂತ. ಅದರ ಜೊತೆಯಲ್ಲಿ ನೋಡಿ, ನೀವೇನಾದರೂ ಗುರುವಾರ ಬಿಳಿ ಬಟ್ಟೆ ಧರಿಸಿದಂತಹ ಒಂದು ಮುದುಕ ವೇಷಧಾರಿಯನ್ನು ಕನಸಿನಲ್ಲಿ ಕಂಡಿದ್ರೂ ಕೂಡ ಸಾಕ್ಷಾತ್ ರಾಯರೇ ನಿಮ್ಮ ಕನಸಿನಲ್ಲಿ ಬಂದಿರ್ತಾರೆ. ಇದು ಯಾವುದೇ ಬಂದರೂ ಕೂಡ ನೀವು ಸಾಕ್ಷಾತ್ ರಾಯರೇ ಬಂದಿರ್ತಾರೆ ಅಂತ ಹೇಳಿ ಭಾವಿಸಿ. ಆದರೆ ಯಾವುದೇ ಕಾರಣಕ್ಕೂ ಇವುಗಳನ್ನ ಮಧ್ಯಾಹ್ನದ ಕನಸಿಗೆ ಕಂಪೇರ್ ಮಾಡ್ಕೋಬೇಡಿ. ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದೇ ತಪ್ಪು. ಅಂತಹದ್ರಲ್ಲಿ ಮಧ್ಯಾಹ್ನ ಏನಾದರೂ ನೀವು ರಾಯರನ್ನ ಕನಸಿನಲ್ಲಿ ಕಂಡ್ರಿ ಅಂತಂದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಏಕೆಂದರೆ ಅವಾಗಲೂ ರಾಯರು ಅಂತಿರುವಂಥವ್ರಿಗೆ ಮಧ್ಯಾಹ್ನ ಕೂಡ ಬಂದಿರಬಹುದು. ಮಧ್ಯಾಹ್ನದ ಹೊತ್ತು ಬೀಳುವಂತಹ ಕನಸುಗಳಿಗೆ ಆದಷ್ಟು ಅರ್ಥ ಇರೋದಿಲ್ಲ. ಇದೇನಂದ್ರೂ ನಾನು ಹೇಳಿದ್ನಲ್ವ, ಬುಧವಾರ ನೈಟ್ ಇಲ್ಲ ಗುರುವಾರ ನೈಟ್, ಈ ಎರಡೂ ರಾತ್ರಿಗಳು ಗುರುವಾರದ ಲೆಕ್ಕ ಬಿಡು. ಆ ರೀತಿ ಏನಾದರೂ ರಾಯರನ್ನ ಕನಸಿನಲ್ಲಿ ಕಂಡ್ರಿ ಅಂತಂದರೆ, ತುಂಬ ಕಷ್ಟದಲ್ಲಿದ್ದರೆ ಅಲ್ಲಿಂದ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಯಲ್ಲಿ ನಿಮ್ಮ ಪೂಜೆ ಪುನಸ್ಕಾರಗಳು ಅಥವಾ ನೀವು ನಡ್ಕೊಳ್ತಾ ಇರುವಂತಹ ರೀತಿ ರಾಯರ ವಿಚಾರದಲ್ಲಿ ರಾಯರಿಗೆ ಇಷ್ಟವಾಗಿದ್ದರೆ ಮಾತ್ರ ಅವರು ಕನಸಿನಲ್ಲಿ ಬರುವಂತಹದ್ದು. ಕನಸಿನಲ್ಲಿ ಬಂದರು ಅಂತಂದರೆ ನೀವು ರಾಯರಿಗೆ ಪ್ರೀತಿ ಆಗಿದ್ದೀರಾ ಅಂತಲೇ ಅರ್ಥ. ಸುಮ್ಮನೆ ಯಾರ ಕನಸಿನಲ್ಲೂ ಕೂಡ ರಾಯರು ಬರೋದಿಲ್ಲ ಅಥವಾ ಸೂಚನೆಗಳನ್ನು ಕೊಡೋದಿಲ್ಲ. ನಾನೇನು ಹೇಳೋದ್ನಲ್ವ, ಮಂತ್ರಾಕ್ಷತೆ ಇರ್ಬೋದು, ರಾಯರ ಬೃಂದಾವನ ಇರಬಹುದು, ಆ ರೀತಿ ಸೂಚನೆ ಕೊಟ್ಟಿದ್ದಾರೆ ಸ್ವಪ್ನದಲ್ಲಿ ಅಂದರೆ, ನಾನಿದ್ದೇನೆ ನಿನ್ನ ಪಾಲಿಗೆ, ಯಾವುದಕ್ಕೂ ಹೆದರಬೇಡ, ಇನ್ನು ಮುಂದೆ ನಿನ್ನ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ, ನನ್ನ ಅನುಗ್ರಹ ನಿನ್ನ ಮೇಲೆ ಆಗಿದೆ ಅಂತಾನೆ ರಾಯರು ಬಂದಿದ್ರೆ ಅರ್ಥ ಆಗಿರುತ್ತೆ. ಅದನ್ನು ನೀವು ಉಳಿಸ್ಕೊತಾ ಹೋಗಬೇಕು. ಒಂದು ಸಾರ್ತಿ ಆ ರೀತಿ ಬಂದರು ಅಂತಂದ ತಕ್ಷಣ ನಾವೇನು ಮಾಡಬೇಕು, ರಾಯರ ಮೇಲಿನ ಒಂದು ಸೇವೆಯನ್ನು, ಭಕ್ತಿಯನ್ನು, ಪ್ರೀತಿಯನ್ನು ಹೆಚ್ಚು ಮಾಡ್ಕೊತಾ ಹೋಗಬೇಕು. ಆಗ ಇನ್ನೂ ಕೂಡ ಅವರ ಒಲುಮೆ ಪ್ರೀತಿ ನಿಮ್ಮ ಮೇಲೆ ಅಪಾರವಾಗ್ತಾ ಹೋಗುತ್ತೆ. ಗಳಿಸ್ಕೊಳ್ಳೋದು ಸುಲಭ, ಅದನ್ನು ಉಳಿಸ್ಕೊಂಡು ಹೋಗಬೇಕಲ್ವಾ. ಆ ರೀತಿಯಾಗಿ ನಮ್ಮ ನಡೆ ಇರಬೇಕು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂತೆ ತುಂಬ ಉತ್ತಮವಾದಂತಹ ವಿಚಾರಗಳು ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ.